Hello students, welcome back to my channel Happy Learning. ನಾವು ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ಲೈನ್ಸ್ ಅಂಡ್ ಆಂಗಲ್ಸ್ ಅಲ್ಲಿ ಬೇಸಿಕ್ಸ್ ನ ನೋಡಿದ್ವಿ. ಹಾಗೇನೆ ಲೀನಿಯರ್ ಪೈರ್ ಆಕ್ಸಿಯಮ್ಸ್ ನ ನೋಡಿದ್ವಿ. ಒಂದು ಥಿಯರಮ್ ಕೂಡ ಪ್ರೂವ್ ಮಾಡಿದ್ವಿ. ಏನದು? If two lines intersect each other then vertically opposite angles are equal ಅಂತ ಒಂದು ಥಿಯರಮ್ ಕೂಡ ಪ್ರೂವ್ ಮಾಡಿದ್ವಿ. ಹಾಗೆ ಎಕ್ಸಾಂಪಲ್ ಪ್ರಾಬ್ಲಮ್ ಕೂಡ ಒಂದು ಸಾಲ್ವ್ ಮಾಡಿದ್ವಿ. ಈ ಕ್ಲಾಸ್ ನಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನ ನೋಡೋಣ, ಜೊತೆಗೆ ಎಕ್ಸರ್ಸೈಸ್ ಕೂಡ ಸಾಲ್ವ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಎಕ್ಸಾಂಪಲ್. ಇಲ್ಲಿ ಗಿವನ್ ಏನೇನಿದೆ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ, ಆಮೇಲೆ ಗಿವನ್ ನ ಲಿಸ್ಟ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಆ ಫಿಗರ್ ಅಲ್ಲಿ ರೇ ಓ ಎಸ್ ಸ್ಟ್ಯಾಂಡ್ ಆನ್ ದ ಲೈನ್ ಪಿ ಓ ಕ್ಯೂ, ರೇ ಓ ಆರ್ ಅಂಡ್ ರೇ ಓ ಟಿ ಆರ್ angle bisector of angle POS and angle SOQ respectively. If angle POS equal to x, find angle ROT. Okay, first ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ ನೋಡಿ, ಅದನ್ನ ಬರ್ಕೋತೀನಿ. ಓಕೆ, ಸೊ ಇದು POQ ಅನ್ನೋ ಒಂದು ಲೈನ್, POQ ಅಂತ ಒಂದು ಲೈನ್ ಕೊಟ್ಟಿದ್ದಾರೆ. ಓಕೆ, ಈ POQ ಅನ್ನೋ ಲೈನ್ ಮೇಲೆ ರೇ ಆರ್ ಎಸ್ ನಿಂತಿದೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಓಕೆ, ಹೀಗೆ ರೇ ಓ ಎಸ್ ಸ್ಟ್ಯಾಂಡ್ ಆನ್ ದ ಲೈನ್ POQ ಅಂತ ಹೇಳಿದ್ದಾರೆ. ರೇ ಓ ಎಸ್ ಸ್ಟ್ಯಾಂಡ್ ಆನ್ ದ ಲೈನ್ POQ. ಈಗ ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗಿದೆ, ಹೌದಲ್ವಾ? ಈ ಆಂಗಲ್ POS ಅಂತ ಒಂದು ಆಂಗಲ್ ಫಾರ್ಮ್ ಆಗಿದೆ. ಹಾಗೆ ಈ ಸೈಡ್ ಅಲ್ಲಿ SOQ ಅಂತ ಇಲ್ಲಿ ಮತ್ತೊಂದು ಆಂಗಲ್ ಫಾರ್ಮ್ ಆಗಿದೆ. ರೈಟ್? ಎಸ್. Ray OR and ray OT are angle bisector of angle POS and angle SOQ. Ray OR ಅಂತ ಇದೆಯಲ್ಲ, ಇದು ಈ ಆಂಗಲ್ POS ನ ಬೈಸೆಕ್ಟ್ ಮಾಡ್ತಿದೆ. ಓಕೆನಾ? ಈ ray OR ಆಂಗಲ್ POS ನ ಬೈಸೆಕ್ಟ್ ಮಾಡ್ತಿದೆ. ಹಾಗೆ ಈ ray OT ಇದೆಯಲ್ಲ, ಈ OT ಅನ್ನೋ ರೇ ಆಂಗಲ್ SOQ ನ ಬೈಸೆಕ್ಟ್ ಮಾಡ್ತಿದೆ. ಹಾಗೆ ಆಂಗಲ್ POS ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಆಂಗಲ್ POS ಈಕ್ವಲ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ನಾವೀಗ ಫೈಂಡ್ ಮಾಡಬೇಕಾಗಿರೋದು, ಏನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆಂಗಲ್ ROT. ಓಕೆ, ಟು ಫೈಂಡ್ ಆಂಗಲ್ ROT. ಓಕೆ, ಈ ಆಂಗಲ್ ROT ಇಲ್ಲಿ ನೋಡಿ, ಹೈಲೈಟ್ ಮಾಡ್ತೀನಿ. ಈ ಆಂಗಲ್ ನ ನಾವೀಗ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಮೊದಲಿಂದ ನಮಗೆ ಏನೇನು ಗೊತ್ತಿದೆ ಒಂದ್ ಕಡೆಯಿಂದ ಬರ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಲೈನ್ POQ ಅನ್ನೋದು ಒಂದು ಲೈನ್, ಹೌದಾ? ಸೊ ಈ ಆಂಗಲ್, ಟೋಟಲ್ ಆಂಗಲ್ ನಮ್ಗೆ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ, ಹೌದಲ್ವಾ? ಸೊ ಹೇಗೆ? ಯಾಕೆ ಅಂದ್ರೆ ಈ OS ಅನ್ನೋ ರೇ ಈ POQ ಲೈನ್ ಮೇಲೆ ಸ್ಟ್ಯಾಂಡ್ ಆಗಿದೆ. ಸೊ ಅಡ್ಜಸೆಂಟ್ ಆಂಗಲ್ ಗಳ ಸಮ್ 180 ಡಿಗ್ರಿ ಇರಬೇಕು. ಸೊ ಈಗ ನಾವೇನಂತ ಬರ್ಕೊಂಬಹುದು? POS. ಓಕೆ, ಈಗ ನಾನು SOQ ನ ಹೇಗೆ ಬರ್ಕೊಂಬಹುದು? ಆಂಗಲ್ SOT ಪ್ಲಸ್ TOQ ಅಂತ ಬರ್ಕೊಂಬಹುದು. ಸೊ ಆಂಗಲ್ SOT ಪ್ಲಸ್ ಆಂಗಲ್ TOQ ಇದೆರಡು ಸೇರಿ ಆಂಗಲ್ SOT ಮತ್ತೆ TOQ ಎರಡೂ ಸೇರಿ ಆಂಗಲ್ SOQ ಆಗಿದೆ. ಸೊ ಹಾಗಾಗಿ ನಾನು ಈ ತರ ಬರ್ಕೊಂಡಿದ್ದೀನಿ. ಈ TOQ ಮತ್ತೆ SOT ಎರಡೂ ಕೂಡ ಈಕ್ವಲ್ ಇರುತ್ತೆ, ಹೌದಲ್ವಾ? ಯಾಕೆ ಈಕ್ವಲ್ ಇರುತ್ತೆ ಅಂದ್ರೆ ಈ OT ಅನ್ನೋ ರೇ ಈ SOQ ಆಂಗಲ್ ನ ಬೈಸೆಕ್ಟ್ ಮಾಡ್ತಿದೆ. ಸೊ SOT TOQ ಎರಡೂ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ನಾನು TOQ ಜಾಗದಲ್ಲೂ SOT ನ ಸಬ್ಸ್ಟಿಟ್ಯೂಟ್ ಮಾಡ್ಕೊತಿದ್ದೀನಿ. ಓಕೆನಾ? ದಿಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು 180 ಮೈನಸ್ ಎಕ್ಸ್. ಸೊ 2 ಟೈಮ್ಸ್ ಆಂಗಲ್ SOT ಇದೆ. ಸೊ ಹಾಗಾಗಿ ನಾನು ಇದನ್ನ 2 ಟೈಮ್ಸ್ ಆಂಗಲ್ SOT ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ಬರ್ಕೊತೀನಿ. ಓಕೆ, ಇದು ನನಗೆ ಏನಂತ ಬರೀಬಹುದು? ಆಂಗಲ್ SOT ಈಕ್ವಲ್ ಟು, ಇಲ್ಲಿ 2 ಇದೆ, ಈಕ್ವಲ್ಸ್ ಇಂದ ಆಚೆ ಹೋದಾಗ ಇಲ್ಲಿ ಇಂಟು 2 ಇರೋದ್ರಿಂದ ಈಕ್ವಲ್ಸ್ ಇಂದ ಆಚೆ ಹೋದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಸೊ 1/2 ಇಂಟು 180 ಮೈನಸ್ ಎಕ್ಸ್ ಅಂತ ಆಗುತ್ತೆ. ಓಕೆನಾ? ಸೊ ನಮ್ಗೆ ಈಗ ಏನ್ ಬೇಕಾಗಿತ್ತು? ಇಲ್ಲಿ ನೋಡಿ, ROT ಬೇಕಾಗಿದೆ. ROT ನ ನಾನು ಹೇಗೆ ಬರ್ಕೊಂಬೋದು? ಇಲ್ಲಿ ನೋಡಿ, ROT ಬೇಕಾಗಿತ್ತು ನನಗೆ.
ಟಿ ಅಂತ ಬರ್ಕೋತೀನಿ. ಬರ್ಕೊಬೋದ ಹೀಗೆ ಬರ್ಕೊಬಹುದು. ಎಸ್, ಈಗ ನನಗೆ ಆರ್ ಓ ಎಸ್ ವ್ಯಾಲ್ಯೂ ಎಷ್ಟಿದೆ? x/2 ಇದೆ ಆಂಗಲ್. ಹಾಗೆ ಆಂಗಲ್ ಎಸ್ ಓ ಟಿ ಎಷ್ಟಿದೆ? ಹಾಫ್ ಇಂಟು 180 ಮೈನಸ್ ಎಕ್ಸ್. ಹಾಫ್ ಇಂಟು 180 ಮೈನಸ್ ಎಕ್ಸ್ ಅಂತ ಇದೆ. ಓಕೆ, ಇದನ್ನ ನೋಡಿ ನಾನು x/2 ಪ್ಲಸ್ ಒಳಗಡೆಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ 180 ಡಿವೈಡೆಡ್ ಬೈ 2 minus x/2. Okay, ಇಲ್ಲಿ plus x/2 minus x/2 gets cancelled. 2 ones are 2 90s are 180. So angle ROT ನಾನು find out ಮಾಡಬೇಕಾಗಿತ್ತು. ಎಷ್ಟು ಬಂತು ನನಗೆ? 90 ಡಿಗ್ರಿ. ಸೊ ಈ ಆಂಗಲ್ ROT ನ ಕಂಡುಹಿಡಿಯಕ್ಕೆ ಹೇಳಿದ್ರು. ಈ ಆಂಗಲ್ ನನಗೆ 90 ಡಿಗ್ರಿ ಸಿಕ್ಕಿದೆ. ಹೇಗೆ ಕಂಡುಹಿಡಿದ್ವಿ? ಮೊದಲು ನಮಗೆ POS ಆಂಗಲ್ ನ ಕೊಟ್ಟಿದ್ರು. ಸೊ ಈ ರೇ ಬೈಸೆಕ್ಟ್ ಮಾಡ್ತಿದೆ ಅನ್ನೋದ್ರಿಂದ ಈ ಆಂಗಲ್ ನ ಕರೆಕ್ಟ್ ಆಗಿ ಹಾಫ್ ಆಗಿ ಡಿವೈಡ್ ಮಾಡ್ಕೊಂಡು ಇಲ್ಲಿ ಬರ್ಕೊಂಡೆ. ಅದಾದ್ಮೇಲೆ ಎಸ್ ಒ ಕ್ಯೂ ನ ಫೈಂಡ್ ಔಟ್ ಮಾಡಬೇಕಾಯ್ತು. ಎಸ್ ಒ ಕ್ಯೂ ಎಷ್ಟಿತ್ತು? 180 ಮೈನಸ್ ಎಕ್ಸ್ ಇತ್ತು. ಸೊ ಅದನ್ನ ಈ ಎಸ್ ಒ ಕ್ಯೂ ನ ನಾನು ಎಸ್ ಒ ಟಿ ಪ್ಲಸ್ ಟಿ ಒ ಕ್ಯೂ ಅಂತ ಬರ್ಕೊಂಡೆ. ಅದರ ಹಾಫ್ ತಗೊಂಡು ಈ ಎರಡನ್ನು ಸಮ್ ಮಾಡಿ ನಾನು ಆರ್ ಒ ಟಿ ನ ಫೈಂಡ್ ಔಟ್ ಮಾಡಿದ್ದೀನಿ. ಇದಿಷ್ಟು ಸ್ಟೆಪ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಈಗ ಥರ್ಡ್ ಎಕ್ಸಾಂಪಲ್. ಈ ಕೊಟ್ಟಿರುವಂಥ ಗಿವನ್ ಫಿಗರ್ ಅಲ್ಲಿ ರೇ ಪಿ ಒ ಕ್ಯೂ ಒ ಆರ್ ಒ ಎಸ್ ಇವೆಲ್ಲ ರೇಸ್. ಓಕೆ, ಇಷ್ಟು ಹೇಳಿದರೆ ನಾವೇನು ಪ್ರೂವ್ ಮಾಡಬೇಕು ಅಂದರೆ ಆಂಗಲ್ ಪಿ ಒ ಕ್ಯೂ ಪ್ಲಸ್ ಆಂಗಲ್ ಕ್ಯೂ ಒ ಆರ್ ಪ್ಲಸ್ ಆಂಗಲ್ ಆರ್ ಒ ಎಸ್ ಪ್ಲಸ್ ಆಂಗಲ್ ಪಿ ಒ ಎಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು. ಇದನ್ನ ಪ್ರೂವ್ ಮಾಡೋದು ಹೇಗೆ ನೋಡೋಣ. ಮೊದಲು ನಾವು ಒಂದು ಎಕ್ಸ್ಟೆನ್ಷನ್ನ ಬರ್ಕೊಬೇಕಾಗುತ್ತೆ. ಏನ ಎಕ್ಸ್ಟೆನ್ಷನ್ ಅಂದರೆ ಈ ಲೈನ್ನ ಯಾವುದೋ ಒಂದು ಲೈನ್ ಯಾವ ರೇ ಬೇಕಾದರೂ ನಾನು ಎಕ್ಸ್ಟೆಂಡ್ ಮಾಡ್ಕೊಬೋದು. ಇಲ್ಲಿ ನಾನು ಫಾರ್ ಇನ್ಸ್ಟೆನ್ಸ್ ಈ ಒ ಕ್ಯೂ ಲೈನ್ನ ಎಕ್ಸ್ಟೆಂಡ್ ಮಾಡ್ಕೊತಿದ್ದೀನಿ. ಇದನ್ನ ನಾನು ಟಿ ಅಂತ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? ಈ ಲೈನ್ನ ಈ ರೀತಿ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ನಾನು ಒ ಪಿ ರೇನ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಬೋದು, ಒ ಎಸ್ ರೇನ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಬೋದು. ಬಟ್ ಫಾರ್ ದಿಸ್ ಇನ್ಸ್ಟೆನ್ಸ್ ಐ ಆಮ್ ಟೇಕಿಂಗ್ ಒ ಕ್ಯೂ ಲೈನ್ಸ್ ಎಕ್ಸ್ಟೆನ್ಷನ್. ಓಕೆ, ಒ ಕ್ಯೂ ಅನ್ನೋ ಏನು ರೇ ಇದೆ ಅದರ ಎಕ್ಸ್ಟೆನ್ಷನ್ ನ ತಗೊಳ್ತಿದ್ದೀನಿ. ಅದನ್ನ ಒ ಟಿ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ನೋಡಿ ಟಿ ಒ ಕ್ಯೂ ಅನ್ನೋದು ಒಂದು ಲೈನ್. ಓಕೆ, TOQ is a line and OP is the ray stand on this line. So ಹಾಗಾಗಿ TOP plus TOQ ಇವುಗಳ ಸಮ್ ಎಷ್ಟಿರುತ್ತೆ? 180 ಡಿಗ್ರಿ ಬೈ ಯೂಸಿಂಗ್ ಲೀನಿಯರ್ ಟೈಮ್ ಆಕ್ಸಿಯಮ್. ಸೊ ನಾನು ಈಗ ಏನಂತ ಬರೀತಿದ್ದೀನಿ? ಆಂಗಲ್ TOP plus ಆಂಗಲ್ POQ ಈಕ್ವಲ್ ಟು 180 ಡಿಗ್ರಿ. ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಇಟ್ಕೊಂಡಿದ್ದೀವಿ. ಓಕೆನಾ? ಸೊ ಇದು ನಮಗೆ ಈ ಮೇಲ್ಗಡೆ ಪೋರ್ಷನ್ ಆಂಗಲ್ ಸಿಕ್ತು ನಮಗೆ. ಓಕೆ, ಸೊ ಈಗ ಕೆಳಗಡೆ ಪೋರ್ಷನ್ ಎಷ್ಟಿದೆ ಅಂತ ನೋಡಬೇಕು. ಅದಕ್ಕೆ ಈಗ ನೀವು ಈ ಲೈನ್ ಟಿ ಒ ಕ್ಯೂ ಮೇಲೆ ಒ ಎಸ್ ಅನ್ನೋ ರೇ ನಿಂತಿದೆ ಅಂತ ತಗೊಳ್ಳಿ. ಓಕೆನಾ? ಈಗ ಸದ್ಯಕ್ಕೆ ಈ ರೇ ಇದೆ ಅನ್ನೋದನ್ನ ಮಾಡ್ತೀವಿ. ಓಕೆನಾ? ಈ ರೇ ಇದೆ ಅನ್ನೋದನ್ನ ನೀವು ಮಾಡ್ಕೊಳ್ಳಿ. ಜಸ್ಟ್ ಒ ಎಸ್ ಅನ್ನೋ ಒಂದೇ ರೇ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಈಗ ನಾನು ಏನಂತ ಬರೀಬಹುದು? ಟಿ ಒ ಕ್ಯೂ ಇಸ್ ಅ ಲೈನ್ ಅಗೈನ್. ಸೊ ಟಿ ಒ ಎಸ್ ಅಂಡ್ ಎಸ್ ಒ ಕ್ಯೂ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀಬಹುದು. ಟಿ ಒ ಕ್ಯೂ ಇಸ್ ಅ ಲೈನ್, therefore ಟಿ ಒ ಎಸ್ ಅಂಡ್ ಒ ಎಸ್ ಇಸ್ ಅ ರೇ, therefore ಟಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ ಈಕ್ವಲ್ ಟು 180 ಡಿಗ್ರಿ. ಓಕೆ, ಇದನ್ನು ನಾನು ಸೆಕೆಂಡ್ ಈಕ್ವೇಶನ್ ಅಂತ ಬರ್ಕೊಳ್ತೀನಿ. ಓಕೆ, ಸೊ ಈಗ ನೋಡಿ ಟಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ ಅಂತ ಇದೆ. ಎಸ್ ಒ ಕ್ಯೂ ಇದನ್ನು ನಾನು ಎಸ್ ಒ ಆರ್ ಪ್ಲಸ್ ಆರ್ ಒ ಕ್ಯೂ ಅಂತ ಬರ್ಕೊಳ್ತೀನಿ. ಆಂಗಲ್ ಟಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂನ ಎಸ್ ಒ ಆರ್ ಪ್ಲಸ್ ಆಂಗಲ್ ಆರ್ ಒ ಕ್ಯೂ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಬೋದಾ? ಬರ್ಕೋಬಹುದು. ಸೊ ನೆಕ್ಸ್ಟ್ ಈ ಈಕ್ವೇಶನ್
ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ನಾನು ಥರ್ಡ್ ಈಕ್ವೇಶನ್ ಮತ್ತೆ ಫಸ್ಟ್ ಈಕ್ವೇಶನ್ ಎರಡನ್ನೂ ಸಮ್ ಮಾಡ್ತೀನಿ. ಯಾಕೆ ಅಂದ್ರೆ ನಾನು ಫಸ್ಟ್ ಈಕ್ವೇಶನ್ ಅಲ್ಲಿ ಇರೋದು ಈ ಪೋರ್ಷನ್ ನ ಆಂಗಲ್, ಹಾಗೆ ಥರ್ಡ್ ಈಕ್ವೇಶನ್ ಅಲ್ಲಿ ಇರೋದು ಈ ಪೋರ್ಷನ್ ನ ಆಂಗಲ್. ಓಕೆನಾ? ಸೊ ಎರಡನ್ನೂ ಸಮ್ ಮಾಡ್ತೀನಿ. ಈಕ್ವೇಶನ್ 1 and 3 ನ ಆಡ್ ಮಾಡ್ತೀನಿ. ಆಡಿಂಗ್ ಈಕ್ವೇಶನ್ 1 and 3 ನನಗೇನು ಸಿಗುತ್ತೆ? ಆಂಗಲ್ TOP ಪ್ಲಸ್ ಆಂಗಲ್ TOQ ಪ್ಲಸ್ ಆಂಗಲ್ TOS ಪ್ಲಸ್ ಆಂಗಲ್ SOR ಪ್ಲಸ್ ಆಂಗಲ್ ROQ. ದಿಸ್ ಇಸ್ ಈಕ್ವಲ್ ಟು 180 ಪ್ಲಸ್ 180. ಹೌದಲ್ವಾ? ನೋಡಿ, ಆಂಗಲ್ TOP, POQ, ನೆಕ್ಸ್ಟ್ TOS, SOR ಹಾಗೆ ROQ ಅಂದ್ರೆ ಫುಲ್ ಟೋಟಲ್ ಏನ್ ಕೇಳಿದ್ರು, ನಮಗೆ ಏನ್ ಪ್ರೂವ್ ಮಾಡಕ್ ಕೇಳಿದ್ರು ಅದಷ್ಟು ಆಂಗಲ್ಸ್ ಬಂತು. ಅದು ಯಾವ್ದಕ್ಕೆ ಈಕ್ವಲ್ ಆಗಿದೆ? 180 ಪ್ಲಸ್ 180 ಈಕ್ವಲ್ ಆಗಿದೆ. ಸೊ 180 ಪ್ಲಸ್ 180 ಅಂದ್ರೆ ಎಷ್ಟಾಗುತ್ತೆ? 360 ಡಿಗ್ರಿ ಆಗುತ್ತೆ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಫಸ್ಟ್ ಎಕ್ಸರ್ಸೈಸ್ ಪ್ರಾಬ್ಲಮ್. ಇನ್ ಗಿವನ್ ಫಿಗರ್, lines AB and CD are intersecting at the point O. If AOC and angle BOE equal to 70 degree and BOD equal to 40 degree, then find angle BOE and reflex of angle COE. ಓಕೆನಾ? ಸೊ ಮೊದಲು ಆಂಗಲ್ BOE ನ ಫೈಂಡ್ ಔಟ್ ಮಾಡೋಣ. ಓಕೆನಾ? ಆಂಗಲ್ BOE ಅಂದ್ರೆ ನಾವು ಈ ಆಂಗಲ್ ನ ಫೈಂಡ್ ಔಟ್ ಮಾಡಬೇಕು. ನಮ್ಗೆ ಏನೇನು ಕೊಟ್ಟಿದ್ದಾರೆ ನೋಡಿ, ಆಂಗಲ್ COE ಮತ್ತೆ BOE ಇವೆರಡರೂ ಸಮ್ ಕೊಟ್ಟಿದ್ದಾರೆ. ನಾವು ಬರೀ BOE ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಓಕೆ, ಅದಕ್ಕೂ ಮುಂಚೆ ಇಲ್ಲಿ ನೋಡಿ, BOD ಇದ್ರ ಆಂಗಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 40 ಡಿಗ್ರಿ ಕೊಟ್ಟಿದ್ದಾರೆ. ಸೊ ನಾನೀಗ ಆಂಗಲ್ BOD 40 ಡಿಗ್ರಿ ಅಂತ ಬರ್ಕೊಂತೀನಿ ಇಲ್ಲಿ. ಸೊ ಹಾಗಾದ್ರೆ ಈ ಆಂಗಲ್ AOC ಎಷ್ಟಾಗುತ್ತೆ? ಆಂಗಲ್ AOC ನೂ 40 ಡಿಗ್ರಿ ಆಗುತ್ತೆ. ಯಾಕೆ? Because CD and AB and CD are two straight lines intersecting at the point O. Then vertically opposite angles are equal. ಇದನ್ನ ಓದಿದೀವಿ, ಥಿಯರಮ್ ನ ನಾವು ಪ್ರೂವ್ ಮಾಡಿದೀವಿ. ಸೊ ಇವೆರಡು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆಗಿರೋದ್ರಿಂದ BOD 40 ಡಿಗ್ರಿ ಆದ್ರೆ AOC ಕೂಡ 40 ಡಿಗ್ರಿ ಆಗುತ್ತೆ. ಓಕೆ, ನಮಗೆ ಏನ್ ಗಿವನ್ ಕೊಟ್ಟಿದ್ರು? AOC ಪ್ಲಸ್ BOE ಈಕ್ವಲ್ ಟು 70 ಡಿಗ್ರಿ. Why? Given. This is given. Okay. So ಈಗ AOC ಎಷ್ಟಿದೆ? 40 ಡಿಗ್ರಿ ಇದೆ. BOE ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ. ಈಕ್ವಲ್ ಟು 70 ಡಿಗ್ರಿ. ಓಕೆ, ಆಂಗಲ್ BOE ಈಕ್ವಲ್ ಟು 70 ಮೈನಸ್ 40. ಸೊ ಆಂಗಲ್ BOE ಎಷ್ಟಿತ್ತು ನಮಗೆ? 70 ಮೈನಸ್ 40 ಅಂದ್ರೆ 30 ಡಿಗ್ರಿ ಸಿಗುತ್ತೆ. ಹೌದಾ? ಈಗ ಆಂಗಲ್ BOE ಕಂಡುಹಿಡಿಯಕ್ಕೆ ಕೇಳಿದ್ರು. ಸೊ ಆಂಗಲ್ BOE ಬಂತು, ಎಷ್ಟು ಬಂತು? 30 ಡಿಗ್ರಿ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ರಿಫ್ಲೆಕ್ಸ್ ಆಫ್ COE ಕಂಡುಹಿಡಿಬೇಕು. ಓಕೆ, ರಿಫ್ಲೆಕ್ಸ್ ಆಫ್ COE ಅಂದ್ರೆ ನೋಡಿ, ಇದು COE. ಓಕೆನಾ? ಈ ಆಂಗಲ್ ಇದೆಯಲ್ಲ, ಈ ಆಂಗಲ್ ನ ರಿಫ್ಲೆಕ್ಸ್ ಕಂಡುಹಿಡಿಬೇಕು. ಈ ಆಂಗಲ್ ನ ರಿಫ್ಲೆಕ್ಸ್ ಅಂದ್ರೆ ನೋಡಿ, ಇದಿಷ್ಟನ್ನು ಕಂಡುಹಿಡಿಬೇಕು ನಾವು ಅಂತ ಅರ್ಥ. ಓಕೆನಾ? ಸೊ ರಿಫ್ಲೆಕ್ಸ್ ಕಂಡುಹಿಡಿಯಕ್ಕೆ ನಾವು ಮೊದಲು ಆಂಗಲ್ COE ನ ಕಂಡುಹಿಡಿಬೇಕು. ಆಂಗಲ್ COE ಕಂಡುಹಿಡಿಯೋದು ಹೇಗೆ? ತುಂಬಾ ಈಸಿ ನೋಡಿ. AOB ಅನ್ನೋ ಲೈನ್ ಮೇಲೆ OC ಅನ್ನೋ ಲೈನ್ ನಿಂತಿದೆ. ಸೊ ಈ ಟೋಟಲ್ ಸಮ್ ಇದೆಯಲ್ಲ, ಆಂಗಲ್ AOC ಮತ್ತೆ ಆಂಗಲ್ COE ಅಂಡ್ ಆಂಗಲ್ EOB ಇವುಗಳ ಸಮ್ 180 ಡಿಗ್ರಿ ಆಗಿರ್ಬೇಕು. ಸೊ ನಮ್ಗೀಗ ಹೇಗೆ ಬರ್ಕೊಂಬೋದು ನೋಡಿ, ಆಂಗಲ್ AOC ಪ್ಲಸ್ ಆಂಗಲ್ COE ಪ್ಲಸ್ ಆಂಗಲ್ EOB ಅಥವಾ BOE ಈಕ್ವಲ್ ಟು ಎಷ್ಟಾಗಿರುತ್ತೆ? 180 ಡಿಗ್ರಿ ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ AOC ಮತ್ತೆ BOE ಎರಡರದ್ದು ಸಮ್ ನಮಗೆ ಗೊತ್ತು 70 ಡಿಗ್ರಿ. ಹಾಗಾಗಿ COE ಒಂದು ಉಳಿತು. COE ಪ್ಲಸ್ 70 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಸೊ ಆಂಗಲ್ COE ಈಕ್ವಲ್ ಟು 180 ಮೈನಸ್ 70 ಡಿಗ್ರಿ.
ಸೊ 180 ಮೈನಸ್ 70 ಅಂದ್ರೆ 110 ಡಿಗ್ರಿ. ಆಂಗಲ್ COE ಎಷ್ಟಿದೆ? 110 ಡಿಗ್ರಿ ಇದೆ. ಇದು 110 ಡಿಗ್ರಿ ಇದೆ. ಓಕೆ, ಈಗ ನಾವು ರಿಫ್ಲೆಕ್ಸ್ ಆಫ್ ಆಂಗಲ್ COE ನ ಫೈಂಡ್ ಔಟ್ ಮಾಡಬೇಕು. ಸೊ ರಿಫ್ಲೆಕ್ಸ್ ಆಫ್ ಆಂಗಲ್ COE ಅಂದ್ರೆ ಆಂಗಲ್ COE ಪ್ಲಸ್ ರಿಫ್ಲೆಕ್ಸ್ ಆಫ್ ಆಂಗಲ್ COE ಈಕ್ವಲ್ ಟು 360 ಡಿಗ್ರಿ ಇರುತ್ತೆ. ಓಕೆನಾ? ಸೊ ಒಟ್ಟು ಈ ಟೋಟಲ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ನಾವು ಈಗಷ್ಟೇ ಆ ಪ್ರಾಬ್ಲಮ್ ನ ಪ್ರೂವ್ ಮಾಡಿದೀವಿ, ಹೌದಲ್ವಾ? ಸೊ ಹಾಗಾಗಿ ಈಗಷ್ಟೇ ಪ್ರೂವ್ ಮಾಡಿರೋದ್ರಿಂದ ಇದರ ಟೋಟಲ್ ಸಮ್ ನಮಗೆ 360 ಡಿಗ್ರಿ ಇರುತ್ತೆ. ಅದರಲ್ಲಿ ಆಂಗಲ್ COE ಮತ್ತೆ ಇದರ ರಿಫ್ಲೆಕ್ಸ್ ಎರಡು ಸೇರಿದ್ರೆ 360 ಡಿಗ್ರಿ ಆಗುತ್ತೆ ಅಂತ ಈ ರೀತಿನೂ ಬರ್ಕೊಬಹುದು. ಓಕೆನಾ? ಸೊ ಈಗ ಆಂಗಲ್ COE ಎಷ್ಟು ಬಂತು ನಮಗೆ? 110 ಡಿಗ್ರಿ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ ರಿಫ್ಲೆಕ್ಸ್ ಆಫ್ ಆಂಗಲ್ COE ಈಕ್ವಲ್ ಟು 360 ಡಿಗ್ರಿ. ರಿಫ್ಲೆಕ್ಸ್ ಆಫ್ ಆಂಗಲ್ COE ಈಕ್ವಲ್ ಟು 360 ಡಿಗ್ರಿ ಮೈನಸ್ 110 ಡಿಗ್ರಿ. ಓಕೆ, 360 ಮೈನಸ್ 110 ಅಂತ ಹೇಳಿದ್ರೆ 250 ಡಿಗ್ರಿ ಬರುತ್ತೆ ನಮಗೆ, ಹೌದಾ? ಸೊ ರಿಫ್ಲೆಕ್ಸ್ ಆಫ್ ಆಂಗಲ್ COE ಫೈಂಡ್ ಔಟ್ ಮಾಡಕ್ ಹೇಳಿದ್ರು. ಸೊ ರಿಫ್ಲೆಕ್ಸ್ ಆಫ್ ಆಂಗಲ್ COE ಈಕ್ವಲ್ ಟು 250 ಡಿಗ್ರಿ. ಇದು ನಮ್ಮ ಡಿಸೈರ್ಡ್ ಆನ್ಸರ್. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಎಕ್ಸಾಂಪಲ್. In the given figure, line XY and MN are intersecting at the point O. If POY is 90 degree, POY 90 degree ಅಂತ ಕೊಟ್ಟಿದ್ದಾರೆ, and A is to B ಯಾವ ರೇಷಿಯೋದಲ್ಲಿದೆ? 2:3 ರೇಷಿಯೋದಲ್ಲಿದೆ. A ಮತ್ತೆ B 2:3 ರೇಷಿಯೋದಲ್ಲಿದೆ. ಫೈಂಡ್ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಮೊದಲು ನೋಡಿ, ಈ XY ಅನ್ನೋದು ಒಂದು ಸ್ಟ್ರೈಟ್ ಲೈನ್, ಹೌದಾ? ಅದ್ರ ಮೇಲೆ OP ಅನ್ನೋ ರೇ ನಿಂತಿದೆ. ಓಕೆ, ಸೊ ಹಾಗಾಗಿ ನಾನು XOP ಮತ್ತೆ POY ಎರಡರ ಸಮ್ 180 ಡಿಗ್ರಿ ಅಂತ ಬರ್ಕೊಬಹುದು, ಹೌದಾ? ಸೊ XOP ಪ್ಲಸ್ POY ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಬಹುದು. POY ಎಷ್ಟು ಅಂತ ಕೊಟ್ಟಿದ್ದಾರೆ ನನಗೆ? ಆಂಗಲ್ XOP ಪ್ಲಸ್ POY 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಟು 180 ಡಿಗ್ರಿ. ಸೊ XOP ಈಕ್ವಲ್ ಟು 180 ಮೈನಸ್ 90. ಸೊ XOP ಟೋಟಲ್ ಎಷ್ಟು ಬಂತು? 90 ಡಿಗ್ರಿ ಇದೆ. ಓಕೆನಾ? ಸೊ ಈಗ XOP ನ ನಾನು ಹೇಗೆ ಬರ್ಕೊಬಹುದು? XOM ಪ್ಲಸ್ MOP ಅಂತ ಬರ್ಕೊಬಹುದು. ಸೊ XOM ಪ್ಲಸ್ MOP ಎರಡು ಸೇರಿ 90 ಡಿಗ್ರಿ ಇದೆ. ಓಕೆ, ಸೊ ಈಗ ನೋಡಿ, XOM ಅಂದ್ರೆ ಎಷ್ಟು? XOM ಅಂದ್ರೆ B, ಹಾಗೆ MOP ಅಂದ್ರೆ A. ಸೊ ಇದು ಯಾವ ರೇಷಿಯೋದಲ್ಲಿದೆ? 2:3 ರೇಷಿಯೋದಲ್ಲಿದೆ. ಸೊ ಇದನ್ನ ನಾನು ಆಂಗಲ್ A ನ ನಾನು 2x ಅಂತ ತಗೋತೀನಿ, ಹಾಗೆ ಆಂಗಲ್ B ನ 3x ಅಂತ ತಗೋತೀನಿ. ಓಕೆ, ಈಗ ಆಂಗಲ್ XOM ನೋಡಿ, XOM ಅಂದ್ರೆ B, ಓಕೆನಾ? ಹಾಗೆ MOP ಅಂದ್ರೆ A ಮತ್ತೆ B ಎಷ್ಟೆಷ್ಟಿದೆ ನೋಡಿ. B ಜಾಗದಲ್ಲಿ ನಾನು 3x ಹಾಕೋತೀನಿ, ಹಾಗೆ A ಜಾಗದಲ್ಲಿ 2x ನ ಹಾಕೋತೀನಿ, ಈಕ್ವಲ್ ಟು 90 ಡಿಗ್ರಿ. ಸೊ 2x ಪ್ಲಸ್ 3x ಅಂದ್ರೆ 5x ಈಕ್ವಲ್ ಟು 90 ಡಿಗ್ರಿ. therefore x ಈಕ್ವಲ್ ಟು 90 ಡಿವೈಡೆಡ್ ಬೈ 5. ಸೊ 5 ones ಇನ್ನಿಷ್ಟು ಉಳಿತು, 4 ಉಳ್ಕೊಂಡಿದೆ, 40. 5 8. ಸೊ x ಈಕ್ವಲ್ ಟು 18 ಡಿಗ್ರಿ ಆಯ್ತು. ಅಲ್ಲಿಗೆ A ಅಂದ್ರೆ 2x, B ಅಂದ್ರೆ 3x. ಸೊ 2 into 18 ಅಂದ್ರೆ 36 ಡಿಗ್ರಿ. ಹಾಗೇನೆ 3x ಅಂದ್ರೆ 3x ಅಂತ ಇದೆ. ಸೊ 18 into 3 ಅಂತ ಮಾಡ್ಕೊಬೇಕು. 18 3s. ಓಕೆ ಸ್ಟೂಡೆಂಟ್ಸ್, ಈಗ ನೋಡಿ, ಈ MOY ಇದೆಯಲ್ಲ, ಈ MOY ಈ XON ಗೆ ವರ್ಟಿಕಲಿ ಆಪೋಸಿಟ್ ಆಗಿದೆ. ಯಾಕೆಂದ್ರೆ XY ಮತ್ತೆ MN ಎರಡು ಕೂಡ ಸ್ಟ್ರೈಟ್ ಲೈನ್ಸ್ ಈ ಪಾಯಿಂಟ್ O ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿರೋದ್ರಿಂದ MOY XON ಗೆ
ವರ್ಟಿಕಲಿ ಆಪೋಸಿಟ್ ಆಗಿದೆ. ಸೊ ಇದರ ಸಮ್ ಎಷ್ಟಿರುತ್ತೋ ಅಷ್ಟೇ ಈ ಆಂಗಲ್ ಇರುತ್ತೆ. ಓಕೆನಾ? ಸೊ ಅಲ್ಲಿಗೆ 36 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ ನನಗೆ 126 ಡಿಗ್ರಿ ಸಿಗುತ್ತೆ. ಓಕೆನಾ? ಹೀಗೂ ಹೇಳ್ಬೋದು. ಇಲ್ಲ ಅಂದ್ರೆ ಈ ಸ್ಟ್ರೈಟ್ ಲೈನ್ ಮೇಲೆ ಈ ಒಂದು XO ಅನ್ನೋ ರೇ ಅಥವಾ OX ಅನ್ನೋ ರೇ ನಿಂತಿದೆ. ಹಾಗಾಗಿ ಇವೆರಡುಗಳ ಸಮ್ 180 ಡಿಗ್ರಿ ಅಂತ ತಗೊಂಡು ಹೇಗೆ ಬರ್ಕೊಬಹುದು, B ಪ್ಲಸ್ ಸಿ ಈಕ್ವಲ್ ಟು 180 ಡಿಗ್ರಿ ಅಂತ ಹಾಕೊಬಹುದು. B ವ್ಯಾಲ್ಯೂ ಗೊತ್ತಿದೆ 54 ಪ್ಲಸ್ ಸಿ ಈಕ್ವಲ್ ಟು 180 ಡಿಗ್ರಿ. ಸೊ ಸಿ ಈಕ್ವಲ್ ಟು 180 ಮೈನಸ್ 54 ದಟ್ ಈಸ್ ಈಕ್ವಲ್ ಟು 126 ಡಿಗ್ರಿ ಅಂತಾನು ಬರೀಬಹುದು. ಈ ಎರಡು ವೇಲಿ ಮಾಡ್ಬೋದು. ಓಕೆನಾ? ಈ ಪ್ರಾಬ್ಲಮ್ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.